ಎಷ್ಟು ಕೇರ್ಲೆಸ್ ನಾನು ಅಂದರೆ ರಾತ್ರಿ ನಾವು ಬಂದಿದ್ದೀವಿ ಶನಿವಾರ ವಡಾಗೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. 9:45 ಏನೋ ಎದ್ದಿದ್ದೀನಿ ಇವತ್ತು. ಯಾಕೋ ವಾಯ್ಸ್ ಹೋಗುತ್ತೆ ಅನ್ಸುತ್ತೆ, ಕೋಲ್ಡ್ ವಾಟರ್ ಎಲ್ಲ ನೀರು ಚೇಂಜ್ ಆಗ್ತಾ ಇದೆ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಇಷ್ಟೊಂದು ಕಾಸಿಯಾಗಿ ಆಮೇಲೆ ತುಂಬ ಸಾಫ್ಟಾಗಿರೋ ಹಾಸಿಗೆ ಮೇಲೆ ಮಲಗಿದ್ದೆ. ಆ್ಯಂಡ್ ಎದ್ದಿದ ತಕ್ಷಣ ಈ ದೊಡ್ಡ ವಿಂಡೋನ ಸರಿಸಿ ಆಚೆ ನೋಡೋ ಒಂದು ಭಾಗ್ಯ ನನಗೆ ಇವತ್ತು ಸಿಕ್ತು. ಬಟ್ ಇಲ್ಲಿ ನೋಡೋ ಅಂಥ ವ್ಯೂ ಏನೂ ಇಲ್ಲ, ಬರೀ ಬಿಲ್ಡಿಂಗ್ಸ್ ಇದೆ. ಬಟ್ ಚೆನ್ನಾಗಿ ಕಾಣಿಸುತ್ತೆ, ನೀವು ನೋಡಿ. 8:00 ಬ್ರೇಕ್ಫಾಸ್ಟ್ ಕ್ಲೋಸ್ ಅಂತೆ, ಅದಕ್ಕೆ ನಾವು ಟಿಫನ್ಗೆ ಹೋಗ್ತಾ ಇದ್ದೀವಿ. ಈಗ ಏನು ಮಾಡಿದಾರೋ ನೋಡೋಣ ಬನ್ನಿ. ನನ್ನ ಟಿಫನಲ್ಲಿರೋ ಐಟಮ್ಸ್ನ ನೋಡಿ ಎದ್ರುಕೊಂಬೇಡಿ. ನಾವೆಲ್ಲನೂ ಟೇಸ್ಟ್ ಮಾಡಬೇಕು ಅಂತ ಒಂದೇ ಪ್ಲೇಟಲ್ಲಿ ಚೂರೆಲ್ಲ ಹಾಕ್ಕೊಂಡ್ವಿ. ಇದ್ರ ಜೊತೆಗೆ ಡೆಸರ್ಟ್ ಕೊಟ್ಟಿದ್ದು, ನಾವೆಲ್ಲ ಒಟ್ಟಿಗೆ ತಿನ್ನೋಕ್ಕಾಗದೆ ಅದನ್ನು ರೂಮಿಗೆ ತೊಗೊಂಡು ಹೋಗಿ ಆಮೇಲೆ ಟೈಮ್ ಸಿಕ್ಕಿದಾಗ ತಿಂದ್ವಿ. ಇರೋ ರೂಮ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನಾವಿದ್ದಿದ್ದು 4 ಸ್ಟಾರ್ ಹೋಟೆಲಲ್ಲಿ. ಆಚೆಗೆ ಹೀಗಿತ್ತು, ತುಂಬ ರೂಮ್ಸ್ ಇದೆ ಒಂದು ಫ್ಲೋರಲ್ಲಿ, ತುಂಬ ಫ್ಲೋರ್ಸ್ ಕೂಡ ಇದೆ. ಅದಾದಮೇಲೆ ನಾವು ನಮ್ಮ ಆಕ್ಸೆಸ್ ಕಾರ್ಡ್ನ ಇಟ್ಟು ಒಳಗಡೆ ಹೋಗಬೇಕು. ಎಂಟರ್ ಆಗ್ತಿದ್ದಂಗೆ ಇದೊಂದು ಪುಟ್ಟಿದಾಗ ಹಾಲ್ ಕೊಡ್ತಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ಇಲ್ಲೊಂದು ಚಿಕ್ಕದಾಗ ಕಿಚನ್ ಇದೆ, ಓವೆನ್ ಇದೆ, ಸಿಂಕ್ ಇದೆ. ನಾನು ನೆನ್ನೆ ಇನ್ಸ್ಟೆಂಟ್ ಕಾಫಿ ಮಾಡ್ಕೊಂಡ್ವಲ್ಲ ಅದಿದೆ. ಆ್ಯಂಡ್ ನಾವಿಬ್ಬರು ಇದ್ದೀವಿ ರೂಮಲ್ಲಿ, ನಾನು ನನ್ನ ಕಲಿಗೂ. ಅದಕ್ಕೆ 2 ಜಾಗ ಇದೆ. ಆಮೇಲೆ ಕೂತ್ಕೊಳ್ಳೋಕೆ ಸೋಫಾ ಇದೆ. ಆ್ಯಂಡ್ ಇಲ್ಲಿ ಇನ್ನೊಂದು ಸರ್ಪ್ರೈಸ್ ಥಿಂಗ್ ಇದೆ, ಏನು ಹೇಳಿ, ಬಾಲ್ಕನಿ. ನಾ ಹೇಳಿದೆ ನಿಮಗೆ, ಬಾಲ್ಕನಿಲಂತೂ ಏನಂದರೆ ಏನು ವ್ಯೂ ಕಾಣಿಸಲ್ಲ. ಬಟ್ ಇಲ್ಲಿ ಕೂತ್ಕೊಂಡು ವಿ ಕ್ಯಾನ್ ಟಾಕ್, ಚಿಟ್ ಚಾಟ್, ಎನಿಥಿಂಗ್. ಆಮೇಲೆ ಹೀಗೆ ಹೋದರೆ ಇಲ್ಲಿ ರೂಮ್ ಇದೆ, ತುಂಬ ಮೆಸ್ಸಪ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ TV ಆ್ಯಂಡ್ ದಿಸ್ ಇಸ್ ಲ್ಯಾಂಪ್. ಇಲ್ಲೂ ಇನ್ನೊಂದು ಬೆಡ್ ಲೈಟ್ ಇದೆ, ಅಲ್ಲೊಂದು ಬೆಡ್ ಲೈಟ್ ಇದೆ. ದೆನ್ ದಿಸ್ ಇಸ್ ಅವರ್ ಬಾತ್ರೂಮ್, ವಾಶ್ರೂಮ್. ಈ ಥರ ಓಪನ್ ಬಾತ್ರೂಮ್ ನಾನು ಟಿ ವಿಲಿ ನೋಡಿದ್ದೆ. ಸೊ ಫಾರ್ ದ ಫಸ್ಟ್ ಟೈಮ್ ಇಲ್ಲಿ ನೋಡ್ತಿದ್ದೀನಿ. ಇದು ವಾಶ್ರೂಮ್. ವಿ ಹ್ಯಾವ್ ಅ ಸಿಂಕ್ ಇದೆ, ಡೆಂಟಲ್ ಕಿಟ್ ಕೊಟ್ಟಿದ್ದಾರೆ, ಸೋಪ್ ಕೊಟ್ಟಿದ್ದಾರೆ, ಬಾಚಿಂಗ್ಗೆ ಕೊಟ್ಟಿದ್ದಾರೆ, ಆ್ಯಂಡ್ ಸ್ಯಾನಿಟರಿ ಬ್ಯಾಗ್ ಕೊಟ್ಟಿದ್ದಾರೆ. ಸೊ ಎಲ್ಲ ಇದೆ. ಆಮೇಲೆ ಇಲ್ಲಿ ಒಂದು ಅಲ್ಮೇರ ಇದೆ, ನಾನು ನಿಮಗೆ ತೋರಿಸ್ಲಿಲ್ಲ. ಮೇಲೆಲ್ಲ ಡ್ರೆಸ್ ಹಾಕಿದ್ದೀನಿ, ಸೊ ತೋರಿಸಲ್ಲ. ಬಟ್ ಇಲ್ಲಿ ನೋಡಿ, ಓಪನ್ ಮಾಡ್ತಿದ್ದಂಗೆ ಲೈಟ್ ಆನ್ ಆಗುತ್ತೆ. ಲಾಕರ್ ಇದೆ ಅಷ್ಟೇ. ಫ್ಲೋರ್ಗೊಂದು ಟೆಲಿಫೋನ್ ಇಟ್ಟಿದ್ರು, ರೂಮ್ಗೊಂದು ಟೆಲಿಫೋನ್ ಇಟ್ಟಿದ್ರು. ಬಟ್ ಇದೊಂಥರ ಈಸ್ಥೆಟಿಕ್ಕಾಗಿ ಕಾಣಿಸ್ತಿತ್ತು. ಅದಕ್ಕೆ ನಾವು ಫೋಟೋ ಪೋಸ್ ಕೊಡದೇ ಇದ್ದರೆ ಹೇಗೆ ಅಂತ ನಾನು ನನ್ನ ಕಲಿಗೂ ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ಇವಾಗ 1:15ಗೆ ಕೆಲಸಕ್ಕೆ ಹೋಗ್ತಾ ಇದ್ವಿ. ಇಲ್ಲೇ ಲ್ಯಾಪ್ಟಾಪಲ್ಲಿ ಲಾಗಿನ್ ಆಗಿದ್ವಿ. ಆ್ಯಂಡ್ ಇವಾಗ ಮೀಟಿಂಗ್ ಇದೆ ಅಂತ ಅಂದಿದ್ದಾರೆ. ನಾನಂತೂ ಯಾವ ಫಾರ್ಮಲ್ಸ್ ತಂದಿಲ್ಲ, ಅದಕ್ಕೆ ಫಾರ್ಮಲ್ಸ್ ಹಾಕಿಲ್ಲ. ನಾರ್ಮಲ್ ನನ್ನ ಹತ್ರ ಇದ್ದಿದ್ದೆ ಈ ಶರ್ಟ್ ಹಾಕಿದ್ದೀನಿ. ಬಟ್ ಗೊತ್ತಿಲ್ಲ ಫಾರ್ಮಲ್ಸ್ ಆಗ್ತಾರೋ ಏನೋ ಅಂತ. ನಾನು ಮೀಟಿಂಗ್ ಅಂದರೆ ಫೇಸ್ ಟು ಫೇಸ್ ಮೀಟಿಂಗ್ ಏನಲ್ಲ, ನಾರ್ಮಲ್ ವೀಡಿಯೋ ಕಾಲ್ ಮೀಟಿಂಗೆ. ನೋಡಬೇಕು. ಇವತ್ತಿನೇನು ಪ್ಲ್ಯಾನ್ಸ್ ಇಲ್ಲ, ಬರೀ ಆಫೀಸ್ಗೆ ಹೋಗೋದು. ನಾಳೆ ಪ್ಲ್ಯಾನ್ಸ್ದು ನಾನು ಸೇಲ್ಸ್ ಹಾಕ್ತೀನಿ ಇದರಲ್ಲೇ. ಆಫೀಸೆಲ್ಲ ಮುಗಿಸ್ಕೊಂಡು ನಾವು ಬಂದು ಡಿನ್ನರ್ ಕಂಪ್ಲೀಟ್ ಮಾಡಿ ಒಂದು ಪುಟ್ಟದಾಗ ವಾಕ್ ಮಾಡೋಣ ಅಂತ ವಾಕ್ ಮಾಡ್ಕೊಂಡು ಮಾತಾಡ್ತಾ ಇದ್ವಿ. ಎಷ್ಟು ಕೇರ್ಲೆಸ್ ನಾನು ಅಂದರೆ ರಾತ್ರಿ ಊಟ ತೆಗಿಲಿಲ್ಲ. ನಾನು ತಿಂದುಬಿಟ್ಟು ಬಂದಿದ್ದೀನಿ ಚೆನ್ನಾಗಿ ಚಿಕನ್ನ, ಆದರೂ ಅದ್ರದ್ದು ಊಟ ಕ್ಯಾಪ್ಚರ್ ಮಾಡಲಿಲ್ಲ, ಮರ್ತೋದೆ. ಆ್ಯಂಡ್ ತಿಂದುಬಿಟ್ಟು ನಾವು 3 ಜನ ವಾಕ್ ಮಾಡ್ತಾಯಿದ್ದೀವಿ. ಇಲ್ಲಿ ನಮ್ಮ ಹೋಟೆಲ್ ಲಾನ್ ಅನ್ನೋಕ್ಕಾಗಲ್ಲ, ಬಿಕಾಸ್ ಏನು ಅಂಥದ್ದಿಲ್ಲ, ದಾರಿಲಿ ವಾಕ್ ಮಾಡ್ತಾ ಇದ್ದೀವಿ ಅಷ್ಟೇ. ಪ್ಲೀಸ್ ಡು ಸಬ್ಸ್ಕ್ರೈಬ್ ಜೀವಿ ಸೋನಾ. ಲೆಟ್ಸ್ ಜೀವಿ ಸೋನಾ. ಅವರಿಬ್ಬರಿಗೂ ಕನ್ನಡ ಬರಲ್ಲ, ಬಟ್ ಅರ್ಥ ಆಗುತ್ತೆ. ಆ್ಯಂಡ್ ದಿವ್ಯಾ ಅಂತೂ ಬರೀ ಸಬ್ಸ್ಕ್ರೈಬ್ ಮಾಡಿ ಅಂತಿರ್ತಾಳೆ. ಅವಳ ಮಾತುಗಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಅವಳು ಕೇಳ್ತಿದ್ದಾಳೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇದು ನೆಕ್ಸ್ಟ್ ಡೇ ಟಿಫನ್. ಹೋಟ್ಲಲ್ಲಿ ಏನು ಚೆನ್ನಾಗಿತ್ತೋ ಇಲ್ವೋ, ಬಟ್ ಟಿಫನ್ ಡಿನ್ನರ್ ಎಲ್ಲ ಚೆನ್ನಾಗಿತ್ತು. ನಾವು ಡಿನ್ನರ್ ತೊಗೊಂಡಿರಲಿಲ್ಲ, ಬರೀ ಟಿಫನ್ ತೊಗೊಂಡಿದ್ವಿ. ಇಟ್ ಈಸ್ ಲೈಕ್ ಅ ಬಫೆ. ಆ್ಯಂಡ್ ನಮಗೆ ಏನು ಬೇಕಾದರೂ ತಿನ್ಬೋದಿತ್ತು, ಎಷ್ಟು ಬೇಕಾದರೂ ತಿನ್ಬೋದಿತ್ತು. ನಮಸ್ತೆ, ಓಂ ಸೋನಾ, ಸಾರಿ ಜೀವಿ ಸೋನಾ. She will make it as Om Sona. Please do subscribe to her channel, Let's Jeevi Sona. I'm asking more than you, Ranjita.
ದಯವಿಟ್ಟು ಅವಳ ಮಾತಿಗಾದರೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ She's saying Beku to me. no, I said at least please subscribe because of her words. Yeah, please do subscribe. ನಾವೀಗ ಪೂನೆಯಲ್ಲಿರೋ ಅಲ್ಪ ಸ್ವಲ್ಪ ಜಾಗನಾದರೂ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ನಾವು ಹೋಗ್ತಾ ಇದ್ದೀವಿ ಶನಿವಾರ ವಡ ಅಂತೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ಹೇಗಿದೆ ಅಂತ ತೋರಿಸ್ತೀನಿ. ನಾವು ಬೆಳಗ್ಗೆ ಅಂತೂ ಫುಲ್ ಸ್ಟಫ್ಡ್ ಬ್ರೇಕ್ಫಾಸ್ಟ್ ಮಾಡಿದ್ವಿ. We did not have egg infused. ಮೊಟ್ಟೆ ಹಾಕಿರೋದು ಎಲ್ಲ ನಾವು ತಿಂದಿಲ್ಲ ಅಂತ ಹೇಳ್ತಿದ್ದಾಳೆ. ಸೊ ದೇವಸ್ಥಾನಕ್ಕೆ ಹೋಗ್ಬೇಕು ಇವತ್ತು. ಆ್ಯಂಡ್ ಫೇಮಸ್ ದೇವಸ್ಥಾನ ನಿಮಗೂ ಗೊತ್ತಿರುತ್ತೆ, ಅದೆಲ್ಲ ನಿಮಗೆ ತೋರಿಸ್ತೀನಿ. ಓಕೆನಾ? ಸದ್ಯಕ್ಕೆ ಬಾಯ್ ಹೇಳಿ. ಬಾಯ್. Say bye, Purnima. Bye. ನಾವು ನಮ್ಮ ಆಫೀಸ್ ಆಸ್ ಮುಂಚೆನೇ ಪ್ಲೇಸಸ್ ನೋಡೋಣ ಅಂತ ಹೊರಟ್ವಿ. ನಾವು ಬಂದಿದ್ದೀವಿ ಶನಿವಾರ ವಡಾಗೆ. ವಡ ಅಂದರೆ ಇಲ್ಲಿ ವಡೆ ಅಲ್ಲ, ಏನೋ ಫೋರ್ಟ್ ಇದು, ಶನಿವಾರ ಫೋರ್ಟ್, ಅಲ್ಲಿಗೆ ಬಂದಿದ್ದೀವಿ. ಈ ಪ್ಲೇಸ್ ಬಂದು ಹಿಸ್ಟಾರಿಕಲ್ ಪ್ಲೇಸ್. ಇಲ್ಲಿ ಪೇಶ್ವಾಸ್ ಅವರು ರೂಲ್ ಮಾಡಿದ್ದಂತೆ. ಆ್ಯಂಡ್ ಎಲ್ಲರೂ ಹೋಗಿ ನೋಡಿ ಅಂತಿದ್ರು ಈ ಜಾಗನ. ಅದಕ್ಕೆ ನಾವು ಫಸ್ಟ್ ಈ ಜಾಗಕ್ಕೆ ಬಂದ್ವಿ. ಬಿಕಾಸ್ ಕಿಲೋಮೀಟರ್ ವೈಸ್ ನಾವೆಲ್ಲ ಲೆಕ್ಕ ಹಾಕಿ ಒಂದು ಸಾಲಾಗಿ ಬಂದ್ವಿ. ಆಮೇಲೆ ಅಲ್ಲೋಗಿ ನೋಡಿದ್ವಿ ನಮ್ಮ ಇಂಡಿಯನ್ ಫ್ಲ್ಯಾಗ್ನ ನೋಡಿ ನಮಗೆ ಖುಷಿ ಆಯಿತು. ಅದಾದಮೇಲೆ ನಾವು ಶನಿವಾರ ವಡ ಒಳಗೆ ಹೋಗಬೇಕು ಅಂದರೆ ಟಿಕೆಟ್ ತೊಗೊಬೇಕು. ಒಬ್ಬರಿಗೆ 50 ರೂಪೀಸ್ ಏನೋ ತೊಗೊಬೇಕು. ಸೊ ತೊಗೊಂಡು ನಾವು ಒಳಗಡೆ ಹೋದ್ವಿ. ಆ್ಯಂಡ್ ನೀವು ನೋಡ್ಬೋದು ಈ ಬಾಕ್ಲಿಗೆಲ್ಲ ಮುಳ್ಳಿನ ಥರ ಹಾಕಿದ್ದಾರೆ. ಅದು ಏನು ಪರ್ಪಸ್ಸಾಗಿ ಹಾಕಿದ್ರು ಗೊತ್ತಿಲ್ಲ. ಬಟ್ ಬಾಕ್ಲಂತೂ ತುಂಬ ಹಿಸ್ಟಾರಿಕಲ್ ಆಗಿತ್ತು, ತುಂಬ ಭಾರವಾಗಿ ತೂಕವಾಗಿತ್ತು. ಮೇ ಬಿ ಒಂದಿಬ್ಬರು ತೆಗಿಬೇಕು ಅನಿಸುತ್ತೆ ಆ ಬಾಕ್ಲನ್ನ, ಅಷ್ಟು ತೂಕವಾಗಿತ್ತು. ಅದಾದಮೇಲೆ ನಾವು ಒಳಗಡೆ ಬಂದ್ವಿ. ಒಳಗಡೆ ಬಂದಾಗ ಇದು ನಾರ್ಮಲ್ ಪಾರ್ಕ್ ಫೀಲ್ ಕೊಡ್ತಾಯಿತ್ತು. ಅಲ್ಲಿ ಇಲ್ಲಿ ಥರ ಹಿಸ್ಟಾರಿಕಲ್ ಸ್ಟೋನ್ಸ್ ಇತ್ತು. ಆಮೇಲೆ ನಾವು ಅದನ್ನು ಬಾವಿ ಅಂತ ಅಂದ್ಕೊಂಡು ಹೋಗಿ ನೋಡಿದ್ವಿ. ಅಲ್ಲಿ ಬಾವಿ ಏನಿರಲಿಲ್ಲ. ಸೊ ಇಲ್ಲಿ ಪೇಶ್ವಾಸ್ ರೂಲ್ ಮಾಡಿರೋದು. ಅವ್ರ ಫ್ಯಾಮಿಲಿ ಟ್ರೀನ ನಾನು ಹಾಕ್ತೀನಿ, ಝೂಮ್ ಮಾಡಿಕೊಂಡು ನೋಡಿ, ಬಿಕಾಸ್ ನನಗೆ ಫುಲ್ ಹೇಳೋಕ್ಕಾಗಲ್ಲ. ಆ್ಯಂಡ್ ಅಲ್ಲಿ ಗೈಡ್ ಯಾರೂ ಇರಲಿಲ್ಲ. ನನ್ನ ಕಲೀಗ್ ರಿಷಿಕೇಶ್ ಅಂತ ನಮ್ಮ ಜೊತೆಗೆ ಬಂದಿದ್ದರು. ಅವರು ಪುಣೆಲೇ ಇರೋದು. ಸೊ ಅವರೇ ಅಲ್ಪ ಸ್ವಲ್ಪ ನಮಗೆ ಗೈಡ್ ಮಾಡಿದ್ರು. ಆ್ಯಂಡ್ ಒಂದು ಆರರ್ ಸ್ಟೋರಿ ಕೂಡ ಹೇಳಿದ್ರು. ಅಲ್ಲಿ ಪೇಶ್ವಾಸ್ ಕಿಂಗೋ ಯಾರೋ ಹೋಗ್ಬಿಟ್ಟು ಒಂದು ರೂಮಲ್ಲಿ ಅಳ್ತಾರಂತೆ, ಅಂಕಲ್ ನನ್ನ ಸೇವ್ ಮಾಡಿ ಅಂತ. ಆ ಜಾಗ ತೋರ್ಸೋಕ್ಕೂ ಮುಂಚೆ ನಾನು ಮತ್ತು ದಿವ್ಯಾ ಒಂದು ಬ್ಯೂಟಿಫುಲ್ ವೀಡಿಯೋ ತೆಕ್ಕೊಂಡ್ವಿ. ಅದನ್ನು ನೋಡಿ ಅದಾದಮೇಲೆ ಇವಾಗ ನಾನು ನನ್ನ ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ. ಈಗಲೂ ಜನ ನಂಬ್ತಾರಂತೆ ಅಲ್ಲಿ ಅಂಕಲ್ ಸೇವ್ ಮೀ ಅಂತ ರಾಜ ಏನೋ ಹೇಳ್ಕೊತಾರಂತೆ. ಅಲ್ಲಿ ನಿಜವಾಗ್ಲೂ ದೆವ್ವ ಇದೆ ಅಂತ ಹೇಳ್ತಾರಂತೆ. ಸೊ ಅದೇ ಈ ಬಾಗಿಲು. ನಾನು ಹಾಗೂ ಇನ್ನೊಕ್ಕೆ ನೋಡಿದೆ, ನನಗೆ ಆಚೆ ಕಡೆ ದಾರಿ ಕಾಣಿಸ್ತು ಹೊರತು ಯಾವುದೇ ರೂಮ್ ಅಥವಾ ಏನೂ ಕಾಣಿಸ್ಲಿಲ್ಲ. ನನ್ನ ಕಲೀಗಂತೂ ಇಲ್ಲ ನಿಜವಾಗ್ಲೂ ಆರರ್ ಇದೆ, ಹೋಗಿಬಿಡಿ ಅಂತಿದ್ದು. ಬಟ್ ವಿ ವಾಂಟೆಡ್ ಟು ಸಿ, ನೋಡಿದ್ವಿ, ನಮಗೇನೂ ಕಾಣಿಸ್ಲಿಲ್ಲ. ಅದಾದಮೇಲೆ ಹಾಗೆ ನಡ್ಕೊಂಡು ಇಡೀ ಫೋರ್ಟ್ನ ನಾವು ಸುಟ್ಟಾಕಿದ್ವಿ. ನನಗಂತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನೂ ಅನ್ನಿಸ್ಲಿಲ್ಲ. ಜಸ್ಟ್ ಹಿಸ್ಟಾರಿಕಲ್ ಪ್ಲೇಸ್ ಅಂತ ನಾವು ಹೋಗಿ ಒಂದು ಸಲ ನೋಡ್ಕೊಂಡು ಬರ್ಬೋದು ಅಷ್ಟೇ. ಅದನ್ನು ಬಿಟ್ಟು ತುಂಬ ಎಕ್ಸೈಟ್ಮೆಂಟ್, ತುಂಬ ಖುಷಿ ಕೊಡುವಂಥದ್ದೇನೂ ಇರಲಿಲ್ಲ ನನ್ನ ಪ್ರಕಾರ. ಗೊತ್ತಿಲ್ಲ, ಮೇ ಬಿ ಗೈಡ್ ಇದ್ದಿದ್ರೆ ನಮ್ಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಿತ್ತೇನೋ, ಬಿಕಾಸ್ ನಮ್ಗೆ ಅದ್ರ ಬಗ್ಗೆ ಸ್ಟೋರಿ ಗೊತ್ತಿಲ್ಲ. ಸೊ ಅದಕ್ಕೆ ನನಗೆ ಏನೋ ಅದ್ರ ಬಗ್ಗೆ ಫೀಲಿಂಗ್ ಸಿಗಲಿಲ್ಲ ಅಷ್ಟೆ. ಬಟ್ ಗುಡ್ ನೇಚರ್ ಅಂತೂ ಇತ್ತು. ಶನಿವಾರ ವಡ ನೋಡಿಕೊಂಡು ಇವಾಗ ದೊಡ್ಡ ಗಣೇಶ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೆವಿ ಬಿಸಿಲು. ಆ್ಯಂಡ್ ಪುಣೆ ನಮ್ಮ ಊರ ಥರನೇ ಇದೆ, ಏನು ಡಿಫ್ರೆನ್ಸ್ ಇಲ್ಲ. ರೋಡೆಲ್ಲ ಹಾಗೆ ಇದೆ. ದೊಡ್ಡ ಗಣೇಶನ ತೋರಿಸ್ತೀನಿ ನಿಮಗೆ, ಬನ್ನಿ. ಇವತ್ತು ಸಂಕಷ್ಟಿ ಬೇರೆ ಅಂತ ನಮಗೆ ಗೊತ್ತೇ ಇರಲಿಲ್ಲ.